Hello everyone, welcome back you all into the master camp classes. So this is class number 10. So ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ವೈರ್ ಫ್ರೇಮಲ್ಲಿ ಇರುವಂತಹ ಈ ಒಂದು ಪಾಯಿಂಟನ್ನು ಯೂಸ್ ಮಾಡಿಕೊಂಡು ನಾವು ಈ ಒಂದು 2D ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಅಬ್ಸಲ್ಯೂಟ್ ಡೈಮೆನ್ಷನಿಂಗ್ ಆ್ಯಂಡ್ ಇಂಕ್ರಿಮೆಂಟಲ್ ಡೈಮೆನ್ಷನಿಂಗ್ ಆ್ಯಂಡ್ ಡಾಟಮ್ ಪಾಯಿಂಟ್ ಎಂದರೇನು ಆ್ಯಂಡ್ G90 ಮತ್ತು G91 ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ ನಾನು ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ಪ್ರಿವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಪಾಯಿಂಟ್ ಮತ್ತು ಬೋಲ್ಡ್ ಸರ್ಕಲ್ನ ಒಂದು ವಿತ್ ಎಕ್ಸಾಂಪಲ್ ಜೊತೆ ನಾನು ನಿಮಗೆ ಒಂದು ವೀಡಿಯೋಸನ್ನು ಪ್ರೊವೈಡ್ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಹೇಳಿದ್ದೆ. ಸೊ ರೈಟ್, ಸೊ ಅದೇ ಒಂದು ಎಕ್ಸಾಂಪಲ್ಸ್ ನಾನು ನಿಮಗೆ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಎಲ್ಲ 2D ಡ್ರಾಯಿಂಗ್ಸ್ 3D ಡ್ರಾಯಿಂಗ್ಸ್ ಮುಂಬರುವಂತಹ ಒಂದು ಪ್ರೋಗ್ರಾಮಲ್ಲಿ ನಾವು ಇದರ ಮೇಲೇ ಪ್ರೋಗ್ರಾಮನ್ನು ಮಾಡ್ತಾ ಇರೋದು. ರೈಟ್, ಸೊ ಅದಕ್ಕೆ ನೀವು ಕಂಪಲ್ಸರಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ಪ್ರತಿಯೊಂದು ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡಿ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಿ. ರೈಟ್, ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಸೊ ಮೇನ್ ಇಂಪಾರ್ಟೆಂಟ್ ನಮಗೆ. ಸೊ ಇಲ್ಲಿ ಎಕ್ಸ್ ಮತ್ತು ವೈನ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾನೆ. ಸೊ ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಎಕ್ಸ್ ಆ್ಯಂಡ್ ವೈ ಅಂತೇಳಿ ನಮಗೆ ಇಲ್ಲಿ ಕೆಲವಷ್ಟು ವ್ಯಾಲ್ಯೂಸನ್ನು ಕೊಟ್ಟಿದ್ದಾನೆ. ಸೊ ಈ ವ್ಯಾಲ್ಯೂಸ್ ಅಂದರೆ ಕೋಆರ್ಡಿನೇಟ್ಸನ್ನು ಬೇಸ್ ಮಾಡಿಕೊಂಡು ನಾವು 2D ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಕೋಆರ್ಡಿನೇಟ್ಸನ್ನು ಕೊಟ್ಟಿದ್ದಾನೆ. ಸೊ ಎಕ್ಸ್ ಕೋಆರ್ಡಿನೇಟ್ ಅಂದರೆ ನಮಗೆ ಈ ಒಂದು ಹಾರಿಜೆಂಟಲ್ ಲೈನ್ ನಾವು ಎಕ್ಸ್ ಅಂತೇಳಿ ಕರಿತೀವಿ, ಅದೇ ರೀತಿ ವರ್ಟಿಕಲ್ ಲೈನ್ ನಾವು ವೈ ಅಂತೇಳಿ ಕರಿತೀವಿ. ರೈಟ್, ಸೊ ಇಲ್ಲಿರುವಂತಹ ಎಕ್ಸ್ ಮತ್ತು ವಾಯ್ನ ಕೋಆರ್ಡಿನೇಟ್ ರೆಫರ್ ಮಾಡಿಕೊಂಡು ನಾವು ಇಲ್ಲಿರುವಂತಹ ಹೋಲ್ಸನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ನಾನು ನಿಮಗೆ ಡ್ರಾಯಿಂಗ್ ಹೇಗೆ ಡ್ರಾ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಫರ್ದರ್ ನಾನು ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ, ಆವಾಗ ಈ ಒಂದು ಡ್ರಾಯಿಂಗ್ ನಿಮಗೆ ನೀಟಾಗಿ ಕಾಣೋದಿಲ್ಲ. ರೈಟ್, ಸೊ ಮೇನ್ ಇಂಪಾರ್ಟೆಂಟ್ ನೋಡಿ, ಡಾಟಮ್ ಅಂದರೆ ನಾವು ಒರಿಜಿನ್ ಪಾಯಿಂಟ್ ಅಂತೇಳಿ ಕೂಡ ಕರಿತೀವಿ. ಸೊ ಯಾವ ಒಂದು ಪಾಯಿಂಟನ್ನು ಬೇಸ್ ಮಾಡ್ಕೊಂಡು ನಾವು ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ಸೊ ಅದನ್ನೇ ನಾವು ಡಾಟಮ್ ಅಂತೇಳಿ ಕೂಡ ಕರಿತೀವಿ. ಡಾಟಮ್ ಅಂದರೆ ಒರಿಜಿನ್ ಪಾಯಿಂಟ್. ಸೊ ನಾವು ಎಲ್ಲವೂ ಈ ಒಂದು ಒರಿಜಿನ್ ಪಾಯಿಂಟನ್ನು ರೆಫರ್ ಮಾಡಿಕೊಂಡು ನಾವು ಇಲ್ಲಿರುವಂತಹ ಒಂದು 2D ಡ್ರಾಯಿಂಗನ್ನು ಡ್ರಾ ಮಾಡಿರೋದು. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಸೊ ಮೊದಲಿಗೆ ನಮಗೆ ಈ ಒಂದು ಕೋಆರ್ಡಿನೇಟ್ ರೆಫರ್ ಮಾಡಿ. ಸೊ ಎಕ್ಸ್ ಫಸ್ಟ್ ಪಾಯಿಂಟ್ 100 ಆ್ಯಂಡ್ 100 ಇದೆ. ಸೊ ಹಾಗಾದರೆ ನೋಡಿ, ಇದು ನಮಗೆ ಎಕ್ಸ್. ಸೊ 0 ಪಾಯಿಂಟಿಂದ ಸೊ ಪಾಸಿಟಿವ್ 100 ಅಂದರೆ ನಮಗೆ ಈ ಪಾಯಿಂಟ್ ಇಲ್ಲೇ ಬರುತ್ತೆ. ಅಗೇನ್ ವೈ 100 ಅಂದರೆ ಈ ರೀತಿ ಮೇಲೆ ಹೋದಾಗ ನಮಗೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಈ ಪಾಯಿಂಟಿಗೆ ಇಲ್ಲೊಂದು ಸರ್ಕಲ್ ಕೊಟ್ಟಿದ್ದಾನೆ, ನಾವು ಈ ರೀತಿ ಸರ್ಕಲ್ನ ಡ್ರಾ ಮಾಡಬೇಕಾಗುತ್ತೆ. ಸೊ ಇದೇ ಮೆಥಡನ್ನು ನಾವು ಇಲ್ಲಿರುವಂತಹ 4 ಸರ್ಕಲ್ನ ಅಪ್ಲೈ ಮಾಡಬೇಕು. ಅಗೇನ್ ನಮಗೆ ಈ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾನೆ, ನಮಗಿಲ್ಲಿ ಈ ಒಂದು ರೆಕ್ಟ್ಯಾಂಗಲ್ನ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ನಮಗೆ ಹಾರಿಜೆಂಟಲ್ 42.71 ಆ್ಯಂಡ್ ವರ್ಟಿಕಲ್ 58.86 ಅಂತ ಹೇಳಿ ಕೊಟ್ಟಿದ್ದಾನೆ. ಆ್ಯಂಡ್ ಸೊ ನಮಗೆ ರೆಕ್ಟ್ಯಾಂಗಲ್ 250 × 150 ಕೊಟ್ಟಿದ್ದಾನೆ. ರೈಟ್, ಸೊ ಇಷ್ಟು ವ್ಯಾಲ್ಯೂಸನ್ನು ರೆಫರ್ ಮಾಡಿಕೊಂಡು ನಾವು ಈ ಒಂದು ಡ್ರಾಯಿಂಗನ್ನು ಡ್ರಾ ಮಾಡೋಣ. ಸೊ ಇದಾದಮೇಲೆ ಅಬ್ಸಲ್ಯೂಟ್ ಡೈಮೆನ್ಷನಿಂಗ್ ಹೇಗೆ ತಗೊತೀವಿ ಆ್ಯಂಡ್ ಇಂಕ್ರಿಮೆಂಟಲ್ ಡೈಮೆನ್ಷನಿಂಗ್ ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂತೇಳಿ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ G90 ಮತ್ತು G91 ಎಲ್ಲಿ ಯೂಸ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೈಟ್, ಸೊ ಹಾಗಾದರೆ ಸೆಕೆಂಡ್ ಲೆವೆಲ್ ಮೂವ್ ಆಗ್ತಾ ಇದ್ದೀನಿ. ಸೊ ಈ ಲೆವೆಲ್ 1 ಆಫ್ ಮಾಡಿದಾಗ ಇವೆಲ್ಲವೂ ನಿಮಗೆ ಕಾಣೋದಿಲ್ಲ. ಸೊ ನಮ್ಮ ಒಂದು ಮಾಸ್ಟರ್ ಕ್ಯಾಮಲ್ಲಿ ಸೊ ವ್ಯೂವಲ್ಲಿ ಶೋ ಆ್ಯಕ್ಸೆಸನ್ನು ಆನ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಒರಿಜಿನ್ ಪಾಯಿಂಟ್ ಆಗುತ್ತೆ. ಸೊ ಈ ಆ್ಯಕ್ಸೆಸ್ನ ಒರಿಜಿನ್ ಪಾಯಿಂಟನ್ನು ನಾವು ಡಾಟಮ್ ಪಾಯಿಂಟ್ ಅಂತೇಳಿ ಕೂಡ ಕರೆಯುತ್ತೇವೆ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಕೋಆರ್ಡಿನೇಟ್ ರೆಫರ್ ಮಾಡ್ಕೊಂಡು ನಾವು ಇವತ್ತಿನ ಡ್ರಾಯಿಂಗನ್ನು ಡ್ರಾ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಪಾಯಿಂಟ್ ಎಕ್ಸ್ 100 ಆ್ಯಂಡ್ ವೈ 100 ಅಂತೇಳಿ ಕೊಟ್ಟಿದ್ದಾನೆ. ಸೊ ಲೆಟ್ಸ್ ಈ ಫಸ್ಟ್ ಪಾಯಿಂಟ್ ನಾವು ಹೇಗೆ ಡ್ರಾ ಮಾಡೋದಂತೇಳಿ ತಿಳ್ಕೊಳ್ಳೋಣ. ಸೊ ವೈರ್ ಫ್ರೇಮಲ್ಲಿ ನಮಗೆ ಪಾಯಿಂಟ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ ಪಾಯಿಂಟನ್ನು ಕ್ಲಿಕ್ ಮಾಡಿ. ಸೊ ನಮಗೆ ಇಲ್ಲಿ ಗೈಡ್ ಕೊಡ್ತಾ ಇದೆ ಕ್ರಿಯೇಟ್ ಎ ಪಾಯಿಂಟ್ ಅಂತೇಳಿ. ಸೊ ಬಟ್ ನೀವು ಕೀಬೋರ್ಡಲ್ಲಿ ಸ್ಪೇಸ್ ಬಾರನ್ನು ಕ್ಲಿಕ್ ಮಾಡಿ. ನೋಡಿ, ಸ್ಪೇಸನ್ನು ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗಿ ಬರುತ್ತೆ. ಇಲ್ಲಿ ನೀವು ಫಸ್ಟ್ ವ್ಯಾಲ್ಯೂ ಎಕ್ಸ್ ಫಸ್ಟ್ ಏನು ಎಂಟ್ರಿ ಮಾಡ್ತಿಲ್ಲ, ಸೊ ಇದು ಎಕ್ಸ್ ವ್ಯಾಲ್ಯೂ, ದೆನ್ ಕಾಮಾ, ಅಗೇನ್ ವೈ ವ್ಯಾಲ್ಯೂ ಕೊಡಿ, ದೆನ್ ಎಂಟರ್. ಸೊ ಇಲ್ಲಿ ನಮಗೆ ಪಾಯಿಂಟ್ ಕ್ರಿಯೇಟ್ ಆಗಿ ಬಂದಿದೆ. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಪಾಯಿಂಟ್ ಕ್ರಿಯೇಟ್ ಆಗಿ ಬಂದಿದೆ. ಸೊ ಈ ರೀತಿ ನಾವು ಎಲ್ಲ ಪಾಯಿಂಟ್ನ ಒಂದು ಕೋಆರ್ಡಿನೇಟ್ ಎಂಟ್ರಿ ಮಾಡಬೇಕು. ಸೊ ಅಗೇನ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೋಆರ್ಡಿನೇಟ್ ಏನಿದೆ 150 175 ಕೊಟ್ಟಿದ್ದಾನೆ. ರೈಟ್, 150 175 ದೆನ್ ಎಂಟರ್. ಸೊ ದಿಸ್ ಈಸ್ ಅವರ್ ಸೆಕೆಂಡ್ ಪಾಯಿಂಟ್. ಸೊ ದಿಸ್ ಈಸ್ ಅವರ್ ಸೆಕೆಂಡ್ ಕೋಆರ್ಡಿನೇಟ್ ಇಲ್ಲಿ ಕ್ರಿಯೇಟ್ ಆಗಿ ಬಂದಿದೆ. ಅಗೇನ್ ಥರ್ಡ್ ಒನ್ 200 125. ಸೊ ಸೇಮ್ ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ 200 125 ಎಂಟರ್. ರೈಟ್, ಸೊ ಇದು ನಮ್ಮ ಥರ್ಡ್ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಆಗಿ ಬಂದಿದೆ. ಸೊ ಲಾಸ್ಟ್ 250 ಆ್ಯಂಡ್ 175 ಕೊಟ್ಟಿದ್ದಾನೆ. ಸ್ಪೇಸ್ 250 175. ರೈಟ್, ಸೊ ಈ ರೀತಿ 4 ಕೋಆರ್ಡಿನೇಟ್ ಕೊಟ್ಟಿದ್ದಾನೆ. ಸೊ ಈ 4 ಕೋಆರ್ಡಿನೇಟನ್ನು ಬೇಸ್ ಮಾಡ್ಕೊಂಡು ನಾವು 4 ಪಾಯಿಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ರೈಟ್, ನೋಡಿ ಇಷ್ಟು ಸಿಂಪಲ್ ಆಗಿದೆ.
ಸಿಂಪಲಾಗಿ ಪಾಯಿಂಟನ್ನು ರೆಫರ್ ಮಾಡ್ಕೊಂಡು ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಎಕ್ಸ್ ಮತ್ತು ವೈನ ವ್ಯಾಲ್ಯೂ ಕೊಟ್ಟು ನಾವು ಈ ರೀತಿ ಸಿಂಪಲಾಗಿ ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು ರೈಟ್. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಆಪ್ಷನ್ಸ್ ಏನಿದೆ, ನಾವು ಇಲ್ಲೊಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ಸೊ ಅದು ರೆಕ್ಟ್ಯಾಂಗಲ್ ಡಿಸ್ಟೆನ್ಸನ್ನು ನಾವು ಡ್ರಾ ಮಾಡೋಣ. ಸೊ ಈ ರೀತಿ ನೀವು ಇಲ್ಲಿ ನಿಮಗೆ ಪಾಯಿಂಟ್ ಸಿಗೋದಿಲ್ಲ, ಆ್ಯಕ್ಯುರೇಟಾಗಿ ಗೊತ್ತಾಗಂಗಿಲ್ಲ. ಸೊ ಅವಾಗ ಏನು ಮಾಡ್ತೀರಿ, ಅಗೇನ್ ಈ ಪಾಯಿಂಟ್ ಆಪ್ಷನ್ಸನ್ನು ಯೂಸ್ ಮಾಡಿ. ಅಗೇನ್ ಈ ಪಾಯಿಂಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸ್ಪೇಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಸಮಥಿಂಗ್ 42 ಸಮಥಿಂಗ್ ಕೊಟ್ಟಿದ್ದ. ಸೊ 42 ತೊಗೊತಾ ಇದ್ದೀನಿ ಕಾಮ ರೈಟ್. ಅಗೇನ್ ನಮಗೆ ವರ್ಟಿಕಲಲ್ಲಿ 52 ಸಮಥಿಂಗ್ ಇತ್ತು. ಸೊ 52 ಅಂತೇಳಿ ನಾನು ತೊಗೊತಾ ಇದ್ದೀನಿ ರೈಟ್. ದೆನ್ ಕ್ಲಿಕ್ ಓಕೆ. ಸೊ ಎಂಟ್ರ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಪಾಯಿಂಟ್ ಕ್ರಿಯೇಟಾಗಿ ಬರುತ್ತೆ ನೋಡಿ ರೈಟ್. ಸೊ ಇವಾಗ ಈ ಪಾಯಿಂಟನ್ನು ರೆಫರ್ ಮಾಡ್ಕೊಂಡು ಸೊ ಅವ್ನು ಕೊಟ್ಟಿರುವಂತಹ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡೋಣ ಇವಾಗ. ಸೊ ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಯೂಸ್ ಮಾಡಿ ಸೊ ಇಲ್ಲಿ ಆ್ಯಂಕರ್ ಟು ಸೆಂಟರ್ ಆಫ್ ಆಗಿರಬೇಕಾಗುತ್ತೆ. ಸೊ ಈ ಪಾಯಿಂಟನ್ನು ರೆಫರ್ ಮಾಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ. ಸೊ ದೆನ್ ಕ್ಲಿಕ್ ಹಿಯರ್. ಸೊ ವಿಡ್ತ್ ಬಂದು ನಮಗೆ 250 ಕೊಟ್ಟಿದ್ದ ಆ್ಯಂಡ್ ಹೈಟ್ ಸೊ ಟ್ಯಾಬ್ ಪ್ರೆಸ್ ಮಾಡಿದ್ರು ನಿಮಗೆ ಬಾಟಮಲ್ಲಿ ಬಂದುಬಿಡುತ್ತೆ. ಹೈಟ್ ಬಂದು ನಮಗೆ 150 ದೆನ್ ಎಂಟರ್. ಸೊ ಈ ರೀತಿ ನಮಗೆ ಒಂದು ರೆಕ್ಟ್ಯಾಂಗಲ್ನ ಅವನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದ. ದೆನ್ ಆಫ್ಟರ್ ಏನು ಮಾಡ್ತೀರಿ, ಸೊ ನಮಗೆ ಈ ಪಾಯಿಂಟ್ ಅವಶ್ಯಕತೆ ಇಲ್ಲ, ದೆನ್ ಡಿಲೀಟ್ ರೈಟ್. ಸೊ ಅಗೇನ್ ನೆಕ್ಸ್ಟ್ ನಮಗೆ ಡಯಾಮೀಟರ್ 8 ಕೊಟ್ಟಿದ್ದ. ಸೊ ಸರ್ಕಲ್ ಆಪ್ಷನ್ಸನ್ನು ಯೂಸ್ ಮಾಡಿ. ಸೊ ಸರ್ಕಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಒರಿಜಿನ್ ಸೆಂಟರ್ ಎಂಟರ್ ದ ಸೆಂಟರ್ ಪಾಯಿಂಟ್ ಅಂತ ಕೊಡ್ತಾ ಇದೆ. ಸೊ ಸೆಂಟರ್ ಪಾಯಿಂಟನ್ನು ಕ್ಲಿಕ್ ಮಾಡ್ಕೊಂಡು ಸೊ ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ಡ್ರ್ಯಾಗ್ ಮಾಡಿದಾಗ ನಮಗೆ ಡಯಾಮೀಟರ್ ಕೇಳ್ತಾ ಇದೆ. ಸೊ ಡಯಾಮೀಟರ್ ನಾನು ಅಂದಾಜಲ್ಲಿ ಸೊ ಒಂದು 30 ಕೊಡ್ತಾ ಇದ್ದೀನಿ, ಎಂಟರ್ ರೈಟ್. ಸೊ ಈ ರೀತಿ ನೀವು ಡಯಾಮೀಟರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಕೆ ನೋಡಿ ಸ್ನೇಹಿತರೆ, ಸೊ ಅಗೇನ್ ನಾವು ರಿಪೀಟಾಗಿ ಈ ಒಂದು ಸರ್ಕಲ್ನ ಪಾಯಿಂಟ್ನ ಯೂಸ್ ಮಾಡಬಾರ್ದು. ಸಿಂಪಲಾಗಿ ನಾವು ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಸೊ ಟ್ರಾನ್ಸ್ಫಾರ್ಮಲ್ಲಿ ಡೈನಾಮಿಕ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಈ ಡೈನಾಮಿಕ್ಕಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ದ ಎಂಟಿಟಿ ಟು ಮೂವ್ ಆ್ಯಂಡ್ ಕಾಪಿ ಅಂತೇಳಿ ಗೈಡ್ ಮಾಡ್ತಾ ಇರೋದು. ಸೊ ಈ ಎಂಟಿಟಿ ನಮಗೆ ಕಾಪಿ ಆಗಬೇಕು. ಸೊ ಈ ಎಂಟಿಟಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ರೈಟ್. ಸೊ ಅವಾಗ ಇಲ್ಲಿ ಈ ಸೆಲೆಕ್ಟ್ ಮಾಡಿರುವಂತಹ ಆ ಒಂದು ಸರ್ಕಲ್ನ ಸೆಂಟರ್ ಪಾಯಿಂಟ್ ಅಗೇನ್ ಈ ನಮಗೆ ಈ ರೀತಿ ಒಂದು ಕೋಆರ್ಡಿನೇಟ್ ಬಂದಿರುತ್ತೆ. ಸೊ ಈ ಕೋಆರ್ಡಿನೇಟ್ ಸೆಂಟರ್ ಪಾಯಿಂಟಿಗೆ ಕ್ಲಿಕ್ ಮಾಡ್ಬೇಕು ನಾವು. ಸೊ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮೂವ್ ಮತ್ತು ಕಾಪಿ ಅಂತೇಳಿ ಪ್ರಾಪರ್ಟೀಸಲ್ಲಿ ಮೂವ್ ಆ್ಯಂಡ್ ಕಾಪಿ ಅಂತಿದೆ. ಸೊ ಇಲ್ಲಿ ಕಾಪಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಪಾಯಿಂಟನ್ನು ಡ್ರ್ಯಾಗ್ ಮಾಡಿ. ಸೊ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಸೊ ಇಲ್ಲಿ ಕ್ಲಿಕ್ ಮಾಡಿ. ಅಗೇನ್ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಹಿಯರ್. ಸೇಮ್ ಅಗೇನ್ ಸೆಲೆಕ್ಟ್ ದಿಸ್ ಎಂಡ್ ಸೆಲೆಕ್ಷನ್ ಆ್ಯಂಡ್ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲಾಗಿ ಈ ರೀತಿ ಡ್ರ್ಯಾಗ್ ಮಾಡಿ ರೈಟ್. ದೆನ್ ಅಗೇನ್ ಸರ್ಕಲ್ ಎಂಡ್ ಸೆಲೆಕ್ಷನ್. ಸೊ ಈ ಪಾಯಿಂಟನ್ನು ಬೇಸ್ ಮಾಡ್ಕೊಂಡು ನೀವು ಈ ರೀತಿ ಸಿಂಪಲಾಗಿ ಈ ರೀತಿ ಸರ್ಕಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ದೆನ್ ರೈಟ್ ಕ್ಲಿಕ್ ಆ್ಯಂಡ್ ಇಲ್ಲಿ ಕ್ಲಿಯರ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಇಲ್ಲಿರುವಂತಹ ಡಿಫ್ರೆಂಟ್ ಲೈನ್ಸ್ ಏನು ಹೋಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ. ಇಷ್ಟು ಸಿಂಪಲಾಗಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು. ಸೊ ಇದು ನಮಗೆ ಈ ಪಾಯಿಂಟನ್ನು ರೆಫರ್ ಮಾಡ್ಕೊಂಡು ಡ್ರಾಯಿಂಗನ್ನು ಡ್ರಾ ಮಾಡಿದ್ದೀವಿ. ಸೊ ಇವಾಗ ಅಬ್ಸಲ್ಯೂಟ್ ಡೈಮೆನ್ಷನಿಂಗ್ ಆ್ಯಂಡ್ ಇನ್ಕ್ರಿಮೆಂಟಲ್ ಡೈಮೆನ್ಷನಿಂಗ್ ಏನಂತೇಳಿ ನಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ನೋಡಿ ಸ್ನೇಹಿತರೆ, ಅಬ್ಸಲ್ಯೂಟ್ ಅಂದರೆ ನಾವು ಈ ಒರಿಜಿನ್ ಪಾಯಿಂಟನ್ನ ರೆಫರ್ ಮಾಡ್ಕೊಂಡು ಪ್ರತಿಯೊಂದು ವ್ಯಾಲ್ಯೂಸನ್ನು ನಾವು ತೋರಿಸ್ತೀವಿ. ಅಬ್ಸಲ್ಯೂಟ್ ಡೈಮೆನ್ಷನಿಂಗ್ ಅಂದರೆ ನೋಡಿ ಸಿಂಪಲ್. ಸೊ ಈ ಒಂದು ಪಾಯಿಂಟನ್ನು ಬೇಸ್ ಮಾಡ್ಕೊಂಡು ಪ್ರತಿಯೊಂದು ಡೈಮೆನ್ಷನ್ ತೋರಿಸೋದು ಇದು ಅಬ್ಸಲ್ಯೂಟ್ ಆಗುತ್ತೆ. ಸೊ ಇದನ್ನು ಡೆಫಿನೇಷನ್ ನೋಡಿದಾಗ ಇನ್ ದಿಸ್ ಸಿಸ್ಟಮ್ ಆಲ್ ಡೈಮೆನ್ಷನ್ಸ್ ಆರ್ ಟೇಕನ್ ಫ್ರಮ್ ದ ಸಿಂಗಲ್ ಪಾಯಿಂಟ್. ನೋಡಿ ಯಾವುದೇ ಒಂದು ಸಿಂಗಲ್ ಪಾಯಿಂಟಿಂದ ಎಲ್ಲ ಡೈಮೆನ್ಷನ್ ನಾವು ತೋರಿಸ್ತೀವಿ. ಇದನ್ನು ನಾವು ಅಬ್ಸಲ್ಯೂಟ್ ಡೈಮೆನ್ಷನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ನಿಮಗೆ ಐ ಥಿಂಕ್ ಡ್ರಾ ಮಾಡೋದು ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಾನು ಇವಾಗ ಡ್ರಾಫ್ಟಿಂಗಲ್ಲಿ ಹೋಗಿ ಸ್ಮಾರ್ಟ್ ಡೈಮೆನ್ಷನ್ ತೊಗೊತಾ ಇದ್ದೀನಿ. ಸೊ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಸಿಂಗಲ್ ಪಾಯಿಂಟ್, ಸೊ ಈ ಸಿಂಗಲ್ ಪಾಯಿಂಟಿಂದ ಪ್ರತಿಯೊಂದು ವ್ಯಾಲ್ಯೂಸ್ ತೋರಿಸ್ತೀನಿ ನಾನು ಇವಾಗ. ನೋಡಿ ಇಲ್ಲಿ ವರ್ಟಿಕಲ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅಗೇನ್ ಇದೇ ಒಂದು ಪಾಯಿಂಟನ್ನು ರೆಫರ್ ಮಾಡ್ಕೊಂಡು ನೆಕ್ಸ್ಟ್ ಪಾಯಿಂಟನ್ನು ಕೂಡ ಡೈಮೆನ್ಷನ್ ತೋರಿಸ್ತಾ ಇರೋದು ನಾನು ವರ್ಟಿಕಲ್ ರೈಟ್. ಸೊ ಈ ರೀತಿ ಸಿಂಗಲ್ ಪಾಯಿಂಟ್ ಅಗೇನ್ ಇದೇ ಒಂದು ಸಿಂಗಲ್ ಪಾಯಿಂಟ್ ರೆಫರ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಸರ್ಕಲ್ ಡೈಮೆನ್ಷನ್ ಕೂಡ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಅಗೇನ್ ಕ್ಲಿಕ್ ಹಿಯರ್ ವರ್ಟಿಕಲ್. ದೆನ್ ಅಗೇನ್ ಸೊ ಈ ಒಂದು ಒರಿಜಿನ್ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡು ಸೊ ಈ ಪಾಯಿಂಟನ್ನು ವರ್ಟಿಕಲ್. ಸೊ ಈ ರೀತಿ ನೋಡಿ ಸಿಂಗಲ್ ಪಾಯಿಂಟ್ ರೆಫರ್ ಮಾಡ್ಕೊಂಡು ನಾನು ಈಚ್ ಆ್ಯಂಡ್ ಎವ್ರಿ ಡೈಮೆನ್ಷನ್ನ ತೋರಿಸ್ತಾ ಇರೋದು ರೈಟ್. ಸೊ ಇದನ್ನು ನಾವು ಅಬ್ಸಲ್ಯೂಟ್ ಅಂತೇಳಿ ಕರಿತೀವಿ. ಅಗೇನ್ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಈ ಒರಿಜಿನ್ ಪಾಯಿಂಟ್ ಆ್ಯಂಡ್ ಫಸ್ಟ್ ಪಾಯಿಂಟ್ನ ಹಾರಿಜೆಂಟಲ್ ಡಿಸ್ಟೆನ್ಸನ್ನು ನಾನು ತೋರಿಸ್ತಾ ಇದ್ದೀನಿ ಇವಾಗ. ಹಾರಿಜೆಂಟಲ್ ಡಿಸ್ಟೆನ್ಸ್ ಹಿಯರ್
then click here, again first point. ಸೊ ಈ ಪಾಯಿಂಟ್ನ ಒಂದು ಡೈಮೆನ್ಷನ್ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಸೊ ಈ ರೀತಿ ಪ್ರತಿಯೊಂದು ಈ ಒಂದು ಸಿಂಗಲ್ ಪಾಯಿಂಟ್, ಈ ಒರಿಜಿನ್ ಪಾಯಿಂಟ್ ಆಗಿರಲಿ ಅಥವಾ ಸಿಂಗಲ್ ಪಾಯಿಂಟ್ ಆಗಿರಲಿ, ಸೊ ಇಲ್ಲಿಂದ ನಾವು ಡೈಮೆನ್ಷನ್ಸ್ ತೋರಿಸ್ತೀವಲ್ಲ, ರೈಟ್. ಸೊ ಇದನ್ನೇ ನಾವು ಆಬ್ಸಲ್ಯೂಟ್ ಡೈಮೆನ್ಷನಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ನಾನು ಫಸ್ಟಿಗೆ ಈ ಡ್ರಾಯಿಂಗನ್ನು ತೋರಿಸಿದ್ನಲ್ಲ, ಸೊ ಇದು ಆಬ್ಸಲ್ಯೂಟ್ ಡೈಮೆನ್ಷನಿಂಗ್ ಸಿಸ್ಟಮಲ್ಲಿ ಇರೋದು. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಸೊ ಇದೇ ಒಂದು ಪಾಯಿಂಟ್ ನೋಡಿ, ಈ ಲೈನ್ ಏನಿದೆಯಲ್ಲ, ಸೊ ಎಲ್ಲವೂ ಪ್ರತಿಯೊಂದು ಇಲ್ಲಿಂದನೇ ತೋರಿಸ್ತಾ ಇರೋದು, ರೈಟ್. ಸೊ ಇದನ್ನೇ ನಾವು ಆಬ್ಸಲ್ಯೂಟ್ ಅಂತೇಳಿ ಕರಿತೀವಿ. ಅಗೇನ್ ನೋಡಿ ಇಲ್ಲಿ, ಸೊ ಇದೇ ಒಂದು ಪಾಯಿಂಟನ್ನು ರೆಫರ್ ಮಾಡ್ಕೊಂಡು ನಾನು ತೋರಿಸ್ತಾ ಇರೋದು ಪ್ರತಿಯೊಂದು. ಸೊ ಇದನ್ನು ನಾವು ಆಬ್ಸಲ್ಯೂಟ್ ಡೈಮೆನ್ಷನಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಅಗೇನ್ ನೆಕ್ಸ್ಟ್ ಇಂಕ್ರಿಮೆಂಟಲ್ ಡೈಮೆನ್ಷನ್. ನೋಡಿ ಇಂಕ್ರಿಮೆಂಟಲ್ ಡೈಮೆನ್ಷನಿಂಗ್ ಸಿಸ್ಟಮ್ ಅಂದರೆ ಏನಂತೇಳಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇದನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಸಿಂಪಲಾಗಿ ಡಿಲೀಟ್ ಆಗುತ್ತೆ. ಸೊ ಇಂಕ್ರಿಮೆಂಟಲ್ ಡೈಮೆನ್ಷನಿಂಗ್ ಸಿಸ್ಟಮ್ ಅಂದರೆ ನಮಗೆ ನೋಡಿ ಸ್ನೇಹಿತರೆ ಸಿಂಪಲ್. ಸೊ ಈ ಸಿಸ್ಟಮಲ್ಲಿ ದ ಮೆಜರ್ಮೆಂಟ್ ಈಸ್ ಟೇಕನ್ ಫ್ರಮ್ ದ ಹೋಲ್ ಟು ಹೋಲ್. ನೋಡಿ ಈ ಒಂದು ಸಿಸ್ಟಮಲ್ಲಿ, ಇಂಕ್ರಿಮೆಂಟಲ್ ಸಿಸ್ಟಮಲ್ಲಿ, ಸೊ ಈ ರೀತಿ ಒಂದೇ ಸಿಂಗಲ್ ಪಾಯಿಂಟಿಂದ ನಾವು ಡೈಮೆನ್ಷನನ್ನು ತೋರಿಸೋಂಗಿಲ್ಲ. ಹೋಲ್ ಟು ಹೋಲ್ ಡೈಮೆನ್ಷನ್ ತೋರಿಸ್ತೀವಿ. ನೋಡಿ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು. ಸೊ ಪ್ರತಿಯೊಂದು ವ್ಯಾಲ್ಯೂಸ್ ನಾವು ನೋಡಿ, ಈ ಹೋಲ್ ಟು ಹೋಲ್ ಆಗಿರಲಿ ಅಥವಾ ಡೈಮೆನ್ಷನ್, ಸರ್ಕಲ್ ಟು ಸರ್ಕಲ್, ಲೈನ್ ಟು ಲೈನ್, ಈ ರೀತಿ ಅಗೇನ್ ಸೊ ಇಲ್ಲಿಂದ ಇಲ್ಲಿ ತೋರಿಸ್ತೀವಿ, ರೈಟ್. ಸೊ ಇದರಲ್ಲಿ ನಮಗೆ ತುಂಬ ಕ್ಲಾರಿಟಿ ಆಗಿರುವಂತಹ ಡೈಮೆನ್ಷನ್ಸ್ ವ್ಯಾಲ್ಯೂಸ್ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇದರಲ್ಲಿ. ಸೊ ಅಬ್ಸಲ್ಯೂಟಲ್ಲಿ ನಾವು ಸಿಂಗಲ್ ಪಾಯಿಂಟಿಂದ ಪ್ರತಿಯೊಂದು ರೆಫರ್ ಮಾಡೋಕ್ಕಾಗುತ್ತೆ. ಬಟ್ ನಮಗೆ ಈ ಇಂಕ್ರಿಮೆಂಟಲಲ್ಲಿ ಈಚ್ ವ್ಯಾಲ್ಯೂ ನಮಗೆ ಡೀಟೇಲ್ ಆಗಿ ಸಿಗುತ್ತೆ. ಹೋಲ್ ಟು ಹೋಲ್ ಡೈಮೆನ್ಷನ್ ಸಿಗುತ್ತೆ, ಎಂಟೈರ್ಲಿ ವ್ಯಾಲ್ಯೂಸ್ ಸಿಗುತ್ತೆ ನಮಗೆ, ರೈಟ್. ಸೊ ಈ ರೀತಿ ಸಿಂಗಲ್ ಹೋಲ್ ಟು ಹೋಲ್ ಡೈಮೆನ್ಷನ್ ನಾವು ಇಲ್ಲಿ ತೋರಿಸ್ಬೇಕಾಗುತ್ತೆ ಈ ಒಂದು ಇಂಕ್ರಿಮೆಂಟಲಲ್ಲಿ. ಅಗೇನ್ ಈ ಹೋಲ್ ಟು ಹೋಲ್ ಡೈಮೆನ್ಷನ್ ತಗೊಂಡು ಈ ರೀತಿ ವರ್ಟಿಕಲ್ ಆ್ಯಂಡ್ ಕ್ಲಿಕ್ ಹಿಯರ್. ಸೊ ಈ ರೀತಿ ಹೋಲ್ ಟು ಹೋಲ್ ಆಗಿರಲಿ ಅಥವಾ ಪ್ರತಿಯೊಂದು, ಸೊ ಇವಾಗ ನೀವು ಸರ್ಕಲ್ ಟು ಸರ್ಕಲ್, ಲೈನ್ ಟು ಲೈನ್, ಸೊ ಒಂದೇ ಪಾಯಿಂಟಿಂದ ನಮಗೆ ಪ್ರತಿಯೊಂದು ವ್ಯಾಲ್ಯೂಸ್ ಡ್ರಾ ಆಗಿರೋಂಗಿಲ್ಲ ಈ ಒಂದು ಇಂಕ್ರಿಮೆಂಟಲಲ್ಲಿ. ಆಬ್ಸಲ್ಯೂಟಲ್ಲಿ ಸಿಂಗಲ್ ಪಾಯಿಂಟಿಂದ ನಾವು ಪ್ರತಿಯೊಂದು ವ್ಯಾಲ್ಯೂಸನ್ನು ರೆಫರ್ ಮಾಡ್ತೀವಿ. ಸೊ ಇದು ನಮಗೆ ಆಬ್ಸಲ್ಯೂಟ್ ಮತ್ತು ಇಂಕ್ರಿಮೆಂಟಲ್ಗೆ ಇರುವಂತಹ ಒಂದು ಡಿಫ್ರೆನ್ಸ್. ಸೊ ಹಾಗಾದರೆ ನಾವು G90 ಈ ಒಂದು ಕೋಡನ್ನು ನಾವು ಆಬ್ಸಲ್ಯೂಟ್ ಡೈಮೆನ್ಷನಲ್ಲಿ ತೋರಿಸ್ತೀವಿ. ನೋಡಿ G90 ಬಂದಾಗ ಆಬ್ಸಲ್ಯೂಟ್ ಡೈಮೆನ್ಷನ್. ಸೊ ಹಾಗಾದರೆ ನಾವು ಪ್ರತಿಯೊಂದು ವ್ಯಾಲ್ಯೂಸ್ ಒಂದೇ ಸಿಂಗಲ್ ಪಾಯಿಂಟಿಂದ ರೆಫರ್ ಮಾಡಿರ್ತಾರೆ ಅಂತೇಳಿ ನಮಗೆ ಪ್ರೋಗ್ರಾಮ್ ಮಾಡುವಾಗ ನಮಗೆ ಫ್ಲ್ಯಾಶ್ ಬ್ಯಾಕ್ ಆಗಬೇಕು. ಅಗೇನ್ ನಾವು G91 ಕೋಡನ್ನು ಯೂಸ್ ಮಾಡಿದರೆ ಇದು ಇಂಕ್ರಿಮೆಂಟಲ್ ಅಂತೇಳಿ ನಮಗೆ ಮೈಂಡಲ್ಲಿ ಬರಬೇಕು. ಸೊ ಇದನ್ನು ಪ್ರತಿಯೊಂದು ವ್ಯಾಲ್ಯೂ ಸಪ್ರೇಟ್ ಆಗಿರುತ್ತೆ, ಹೋಲ್ ಟು ಹೋಲ್, ಲೈನ್ ಟು ಲೈನ್ ಇರುತ್ತೆ. ಈ ರೀತಿ ನಮಗೆ ಮೈಂಡಲ್ಲಿ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ. ಸೊ ನೀವು ನೋಡ್ಕೊಬೇಕು G90 ಇದು ನಮಗೆ ಆಬ್ಸಲ್ಯೂಟ್ ಡೈಮೆನ್ಷನಲ್ಲಿ, G91 ಇದು ಇಂಕ್ರಿಮೆಂಟಲ್ ಡೈಮೆನ್ಷನ್ ಅಂತೇಳಿ ನೀವು ಆಟೋಮೆಟಿಕ್ಕಾಗಿ ಒಂದು ಡ್ರಾಯಿಂಗನ್ನು ನೀವು ರೀಡ್ ಮಾಡಬೇಕಾಗುತ್ತೆ, ರೈಟ್. ಸೊ ಇದು ಬಂದು ಇವತ್ತಿನ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ ನಿಮಗೆ ಈ ಒಂದು ಬೋಲ್ಡ್ ಸರ್ಕಲ್ ಯೂಸ್ ಮಾಡ್ಕೊಂಡು ಫ್ಲ್ಯಾಂಜನ್ನು ಹೇಗೆ ಡಿಸೈನಿಂಗ್ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇದನ್ನು ನೀವು ಡ್ರಾ ಮಾಡ್ಕೊಂಡು ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಿ. ಕೋಆರ್ಡಿನೇಟನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಕೊಳ್ಬೇಕಿದ್ರೆ ಸೊ ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಕಡೆ ನೀಟಾಗಿ ಡ್ರಾಯಿಂಗನ್ನು ಡ್ರಾ ಮಾಡಿ. ಅಗೇನ್ ಸೊ ಈ ಪಾಯಿಂಟನ್ನು ಕೂಡ ನೀವು ಕರೆಕ್ಟಾಗಿ ಡ್ರಾ ಮಾಡಿ. ನಾನು ಹಂಗೆ ಅಂದಾಜಲ್ಲಿ ತೊಗೊಂಡಿದ್ದೆ 42 ಆ್ಯಂಡ್ 58.86 ರೈಟ್. ಆ್ಯಂಡ್ ಹೈಟ್ ಆ್ಯಂಡ್ ವಿಡ್ತ್ ಬಂದು 250 ಆ್ಯಂಡ್ 150 ಸೊ ಕರೆಕ್ಟಾಗಿ ನೀವು ಡ್ರಾಯಿಂಗನ್ನು ಡ್ರಾ ಮಾಡ್ಕೊಂಡು ಒಂದು ಕಡೆ ಸೇವ್ ಮಾಡಿರಿ. ಸೊ ನಾನು ನೆಕ್ಸ್ಟ್ ಮಂತ್ 5th ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ, ಅಟ್ಲೀಸ್ಟ್ 2D ಪ್ರೋಗ್ರಾಮಲ್ಲಿ ಸ್ಟಾರ್ಟ್ ಮಾಡ್ತೀನಿ. 3D ಪ್ರೋಗ್ರಾಮ್ ಆಗಿರ್ಕಂದ್ರೆ 2D ಪ್ರೋಗ್ರಾಮ್ ಆದ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ನೇ ಕ್ಲಾಸು ಇದ್ರ ಮೇಲೆ ಇರುತ್ತೆ. ಇದನ್ನು ನೀಟಾಗಿ ಸೇವ್ ಮಾಡ್ಕೊಳ್ಳಿ, ರೈಟ್. ಸೊ ಥ್ಯಾಂಕ್ ಯು.